ಈಕಿನ ಏ ನಿನ್ನ ಮಗಳೆಲ್ಲದಾಳ? ಯಾಕ್ರಿ ಕಳ್ರಿ ಕೇಳಂಗೆ ಕೇಳಾಕತ್ತೀರಿ? ಯಾಕೆ ಏನಾತ? ಫಸ್ಟ್ ಇಲ್ಲದಾಳ ಹೇಳು, ರೇಖಾ ಇಲ್ಲದಾಳ? ಆಕಿ ಜಳಕಕ್ಕೆ ಹೋಗ್ಯಾಳ. ಸರಿ. ನಿನ್ನೆ ಹಳ್ಯಾರು ರಿಪೇರಿ ಅಂದ್ರೆ ಅದ ಲಾಕ್ ತೆಗಿಯಾಕ ಕೊಟ್ಟಿದ್ದ ಫೋನ್ನ ನನ್ನ ಕೈಯಾಗಿಂದ ಇಸ್ಕೋಬೇಕಂತ ಭಾಳ ಪ್ರಯತ್ನ ಪಟ್ರು. ಯಾಕಂತ ಗೊತ್ತಾಗ್ಲಿಲ್ಲ. ನಾನೇನು ಕೊಡ್ಲಿಲ್ಲ ಬಿಡು. ಎಷ್ಟು ಸಲ ಕೇಳಿದ್ರು ನಿಮ್ಗೆ ಯಾಕೆ ತೊಂದರೆ, ಅದು ಹಂಗೆ ಇದು ಹಿಂಗೆ, ಅವ್ರನ್ನ ಮಾತಾಡ್ಸ್ಕೊಂತ ಒಟ್ಟದನ್ನ ಬಿಟ್ಟೆ ನಾನು ಅದನ್ನು. ಆಮೇಲೆ ರಾತ್ರಿ ಕುತ್ಕೊಂಡು ಚೆಕ್ ಮಾಡಿದಾಗ ಗೊತ್ತಾತು, ನನ್ನ ಮಗನ ಫೋನಿಗೆ ಹಳ್ಯಾರ ಫೋನು ದಿನಕ್ಕೆ 5 ಸಲ 4 ಸಲ ಬಂದತಿ. ಯಾಕಿರ್ಬೋದು ಫೋನು? ಯಾಕೆ ಬಂದಿರ್ಬೋದು? ಹೌದಾ? ನೀವು ಹೇಳೋದ್ನು ನಾ ಏನ ಅಂತ ತಿಳ್ಕೊಂಡಿದ್ದೆ. ಅವ್ರೆ ಅಲ್ಲ ಏನ, ಅಯ್ಯೋ ಫೋನ್ ಹಚ್ಚಿದ್ರಾಗ ಏನೈತ್ರಿ? ಹುಚ್ಚರಂಗ್ ಮಾತಾಡ್ಬೇಡ. ಇದಕ್ಕ ಅನ್ನೋದು ಅನಪಡನಿ ಅಂತೇಳಿ. ನನ್ನ ಮಗನ ಕುಟ ದಿನಕ್ಕೆ 4 ಸಲ 5 ಸಲ ಮಾತಾಡುವಂಥದ್ದು ಅವ್ರದ್ದು ಏನೈತ್ಲಿ? ಅದು ಅಲ್ದೆ ಸತ್ತಾಗ ಅವ್ರ ಬಾಯಾಗ ಬಂತಲ್ಲ, ನನ್ನ ಮಗ ಸತ್ತಾಗ ಅವ್ರ ಬಾಯಾಗ ಬರ್ಲಿಲ್ಲ, ಏನಪ್ಪ ಹಿಂಗೆ ಮಾಡ್ಕೊಂಬಿಟ್ಟಿ, ಅಲ್ಲೋ ನಿನಗೆ ಹಿಂಗೆ ಆಕೈತಿ ಅಂತ ನನಗೊಂದು ಮಾತಾರ ಹೇಳ್ಕೊಲಿಲ್ಲಲ್ಲ ನೀ ಚಂದಗಿ ಅಂತೇಳಿ ಅಂದ್ರು. ಅಲ್ಲ, ದಿನಕ್ಕೆ 4 ಸಲ 5 ಸಲ ಮಾತಾಡಿದ್ರು ನನ್ನ ಮಗ ನನಗೆ ಹಿಂಗಾಗೈತಿ ಅಂತೇಳಿ ಅವ್ರ ಮುಂದೆ ಹೇಳ್ಕೊಲಾರ್ದಂಗಿರ್ತಾನ. ನೋಡು, ಇಲ್ಲಿ ಏನೋ ಹಕ್ಕಿಕತ್ತೈತಿ. ಹಳೆಯರಿಗೆ ಯಾವುದೋ ವಿಚಾರ ಗೊತ್ತೈತಿ, ಹೇಳ್ವಲ್ರು. ಈಗ ನನಗೂ ಅನ್ನಿಸ್ತಾ ಐತಿ. ಹೌದ್ರಿ, ನೀವು ಹೇಳೋದು ಬರಬ್ಬರಿ ಐತಿ. ಬರಬ್ಬರಿನೇ ಐತಿ. ಮತ್ತೆ ಇದನ್ನೇನು ಮಾಡ್ಬೇಕು? ಏನು ಮಾಡಲಿ, ಏನು ಮಾಡ್ಬೇಕು ತಿಳಿವಲ್ತಲ್ಲಿ. ಈಗ ಹೇಳ್ಯಾರೀಗ ಫೋನ್ ಬೇಕಾಗಿತ್ತು ರೀ ಮಾವರ ಒಂದು ಸ್ವಲ್ಪ ಒಂದು ಅಂತೇಳಿ. ಈಗ ಬಂದ್ರೆ ಮತ್ತೆ ಫೋನ್ ಕೇಳ್ತಾರ. ಈಗ ನನಗರ ಇದನ್ನು ಹಿಡ್ಕೊಂಡು ಏನು ಮಾಡ್ಬೇಕಂತ ಗೊತ್ತಾಗೋಲ್ತ. ಇಲ್ಲ, ಇದಕ್ಕೇನು ಮಾಡ್ಬೇಕಂತೇಳಿ ನಂಗೆ ಗೊತ್ತು. ನಾವು ಒಂಚೂರು ಅರ್ಜೆಂಟ್ ಬೇರೆ ಕೆಲಸದ ಮ್ಯಾಗ ಹೊರಗೂ ಬರ್ತೀನಿ. ಹಳೆಯಾರು ಬಂದು ಕೇಳಿದ್ರೆ, ಮಗಳು ಕೇಳಿದ್ರೆ ಪ್ಯಾಟಿಗೆ ಹೋಗ್ಯಾರ ಅಂತ ಅಷ್ಟೇ ಹೇಳ. ಎಲ್ಲಿ ಹೊಂಟಿರಿ? ಯಾವ ಕೆಲ್ಸಕ್ಕೆ ಹೊಂಟಿರಿ? ಇಲ್ಲ, ಇದು ಹಿಂಗ ಬಿಟ್ರೆ ಬಗೆಹರಿಯಂಗಿಲ್ಲ. ಅದಕ್ಕೆ ನಾವೊಂಚೂರು ಪಾರ್ವತಿ ಗಂಡದನಲ್ಲ ಅರವಿಂದ, ಅವ್ನು ಭೇಟಿಯಾಗಿ ಬರ್ತಾನೆ. ಅವ್ನು ನೀ ಯಾಕೆ ಬಿಟ್ಟಾಕಿರಿ? ಅವ್ನು ಯಾರೇ ನಾವು ಯಾರೇ? ಅವನು ನಮ್ಮ ಬಂದ ಬಳಗ ಏನು ಕಳ್ಳ ಬಳ್ಳಿ ಏನವ? ನಿಮ್ಮ ತಂಗಿ ಮಗಳ ಗಂಡ, ನಮಗೇನು ಸಂಬಂಧವ? ಅವರು ಇನ್ಫ್ಲೂಯೆನ್ಸ್ ಇದ್ದಿದ್ದ ಜನ, ರೊಕ್ಕ ಬೇಕಾದಂಗೆ ಐತಿ ಅವ್ರ ಕಡೆ. ಆಮೇಲೆ ದೊಡ್ಡ ದೊಡ್ಡ ಮಂದಿ ಅವ್ರ ಕೈಯಾಗದಾರ. ಇದನ್ನು ಹೆಂಗಾರ ಮಾಡಿ ಪತ್ತೆ ಹಚ್ಬೇಕಲ್ಲ. ನನ್ನ ಮಗಗೆ ನನ್ನ ಹಳ್ಯಾನಿಂದ ಫೋನ್ ಯಾಕೆ ಬಂದೈತಿ? 1-2 ಸಲ ಕೇಳಲೇನ? ಯಾವ್ದಾಗ ಏನೈತಿ ನೇರವಾಗಿ ಹಿಂಗ್ರಿ. ಮತ್ತೆ ನೀವು 20 ಸಲ ಫೋನ್ ಹಚ್ಚಿದ್ರಿ ಅಂತ ಕೇಳ್ಬಿಟ್ರೆ ಮುಗಿದೋಕತ್ತಪ್ಪ. ಕೇಳಿದ್ರೆ ಮುಗಿದು ಹೋಗೋದು ಅಲ್ಲದು. ಹೇಳ್ತಾರೆ, ಅದಕ್ಕೆ ಹಚ್ಚಿದ್ದೆ, ಇದಕ್ಕೆ ಹಚ್ಚಿದ್ದೆ, ಅದು ಮಾಡಿದ್ದೆ, ಇದು ಮಾಡಿದ್ದೆ, ಏನಾರ ಒಂದು ಹೇಳ್ತಾರೆ. ಆದರೆ ಪೂರ ಸತ್ಯ ಹೊರಗೆ ಬೀಳಂಗಿಲ್ಲಲಿ. ನನ್ನ ಮಾತು ಕೇಳು. ಇದು ಹೊರಗೆ ಬೀಳ್ಬೇಕು, ಹೊರಗೆ ಬರಬೇಕು ಅಂದರೆ ಇದಕ್ಕೆ ಪೊಲೀಸರು ಸಹಾಯ ಹೋಗ್ಬೇಕು ನಾನು. ಹಂಗಲ್ರಿ, ಇದು ನಾವು ಪೊಲೀಸರ ಕೈಯಾಗ ಕೊಟ್ಟು ಅವ್ರು ಬಂದು ವಿಚಾರಿಸಿ ಹಳ್ಯಾರ ಮನ್ಸಿಗೆ ಏನು ಅನ್ಸಕ್ಕಿಲ್ಲ ಹೇಳ್ರಿ. ಯಾಕೆ ನಮ್ಮ ಹಳೆಯಾನೇ ಮಾಡ್ಯಾನ ಅಂತ ಕಂಪ್ಲೇಂಟ್ ಕೊಡ್ತೀವಿ? ನಮ್ಮ ಹಳೆಯ ಮಾಡ್ಯಾನ ಅಂತ ಕೊಡೋದಿಲ್ಲ. ನಾ ಇದನ್ನ ನನ್ನ ಮಗಗೆ ಹಿಂಗೆ ಫೋನ್ ಬಂದವು, ಯಾರು ಏನಾರ ವಿಚಾರ ಐತೆ ನೋಡ್ರಿ ಊಟ ಅಂತ ಕೊಡ್ತೀನಿ. ಅದ್ರಾಗ ನನ್ನ ಹಳೆಯನ್ನ ವಿಚಾರ್ಸಕ್ಕೆ ಬಂದಾರ ಅಷ್ಟೆ, ಮುಗೀತು. ಹೌದಿಲ್ಲ? ಪೊಲೀಸರು ಬಂದಾಗ ನಾನು ಇದು ವಿಚಾರ ಬಾಯ್ ಬಿಡ್ಬೇಡ ಅಂದ್ರೆ ಅವರು ಬಿಡೋದಿಲ್ಲ. ನಾ ಹೆಂಗೆ ತಪ್ಪಿಸ್ಕೋಬೇಕು ನಂಗೆ ಗೊತ್ತು. ಇದ್ರ ಬಗ್ಗೆ ನಿನ್ನ ಮಗಳ ಕಡೆ ನೀ ಮಾತಾಡಬೇಡ, ನಿನಗೊಂದು ವಿಚಾರ ಗೊತ್ತಿರಲಿ ಅಂತ ಅಷ್ಟೇ ಹೇಳಿದ್ದು. ಈಗ ಎಲ್ಲಿ ಹೋಗ್ಯಾರ ಅಂದ್ರೆ ಪ್ಯಾಟಿಗೆ ಹೋಗ್ಯಾರ. ಬರ್ತೀನಿ ಹತ್ತಾತ್ ನನಗೆ. ಅಯ್ಯೋ ದೇವ್ರೆ, ಇದು ಎಲ್ಲಿಗೆ ಹೋಗಿ ಹತ್ತತ್ತಪ್ಪ? ಅಲ್ಲ, ಇವ್ರು ನೋಡಿದ್ರೆ ಹಿಂಗೆ ಅನ್ನಕತ್ತಾರ. ಏನು ಮಾಡಲಿ ನಾನು? ಏನಕ್ಕೇನಾರ ಹಳ್ಯಾರಿಗೆ ಸಿಟ್ಟು ಬಂದ್ರೆ ಪೊಲೀಸರು ಬಂದು ನಾನು ವಿಚಾರಿಸಿದ್ರು ಮಾವರ. ನನ್ನ ನಿಮಗೆ ನಂಬಿಕೆ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಅಂದ್ರೆ ಏನು ಮಾಡೋದು? ಇವರೇನೋ ಹುಚ್ಚುಚ್ಚರಂಗ ಇದು ಮಾಡ್ತಾ ಇದಾರೆ. ಏನು ಮಾಡಲಿ? ನೋಡೋಣ ಮಾವ. ನನಗೊಂದು ಅನುಮಾನ. ಮೊನ್ನೆ ನಾನು ಸೋಮಶೇಖರ್ ಅವ್ರನ್ನ ಕೆಲಸದಿಂದ ತೆಗೆದ ತಕ್ಷಣ ಅವ್ರು ನಿಮ್ಮ ಜೊತೆ ಮಾತಾಡ್ಬೇಕಂದ್ರೆ ನೀವು ಅವ್ರಿಗೆ ಸಿಕ್ಕಿಲ್ಲ. ಓಕೆ, ಆದ್ರೆ ಅವ್ರು ನನಗೆ ಕರೆದೇನು ಹೇಳಿದ್ರಂದ್ರೆ, ನಿಮ್ಮ ಆಫೀಸ್ನಾಗ ಕೆಲಸ ಮಾಡ್ತಾನಲ್ಲ ಅವನು, ಇವರು ಮ್ಯಾನೇಜರ್, ಅವನು ಮೋಸ ಮಾಡಕತ್ತಾನ, ಅದ್ರ ಬಗ್ಗೆನೂ ಒಂದ್ಸಲ ನೀವು ತನಿಖೆ ಮಾಡಿರಿ ಅಂದ. ಅವ ಯಾಕೆ ಇವ್ರ ಹೆಸರು ಹೇಳಿದ? ಮವರ, ನನಗನ್ನಿಸ್ತೈತಿ ಇಬ್ಬರು ಇದೇ ಥರ ಗೋಲ್ಮಾಲ್ ಮಾಡ್ಕೊಂಡೆ ಬಂದಾರೇನು ಅಂತ. ಪಾರ್ವತಿ ಅವರೇ, ನೀವು ಬ್ರಿಲಿಯಂಟು ನಿಜ. ಹಂಗಂತ ಓವರ್ ಸ್ಮಾರ್ಟ್ ಆಗಬೇಡ್ರಿ. ಭಾಳ ದಿನದಿಂದ ಅವರು ಇಲ್ಲಿ ಕೆಲಸ ಮಾಡ್ಕೊಂಡು ಅದಾರ್ರಿ. ಹಂಗೆ ಏಕಾಏಕಿ ಯಾರ್ದೋ ಮೇಲೆ ಹಂಗೆಲ್ಲ ಅನುಮಾನ ಪಡಕ್ಕೆ ಸರಿ ಅನ್ಸಲ್ಲದ. ನೋಡ್ರಿ, ವಿಚಾರ ಮಾಡ್ರಿ. ಇಲ್ಲ ರೀ, ನಾನು ಹೇಳ್ತಿರೋದು ಕೇಳ್ರಿ. ಅವ್ರು ಯಾಕೆ ಸೋಮಶೇಖರ್ ಅವ್ರು ಇವ್ರ ಹೆಸರು ಹೇಳ್ತಾರೆ? ವಿನಾಕಾರಣ ಸುಮ್ಮನೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಏನಾದರೂ ಇದ್ದಲ್ಲೇ ಅಲ್ಲ ಹೇಳೋದು. ಅದಕ್ಕೆ ಮಾವ,
ನೀವು ಹ್ಞೂ ಅನ್ನೋದಾದ್ರೆ ನಾ ಒಂದೇ ಒಂದು ಟೆಸ್ಟ್ ಮಾಡ್ಬಿಡ್ತೀನಿ. ಏನ್ ಮಾಡ್ತೀಯಮ್ಮ? ಅರವಿಂದ್ ಹೇಳೋದೇನು ಸುಳ್ಳಲ್ಲ. ಯಾಕಂದ್ರೆ ಅವ್ನು ಭಾಳ ದಿನದಿಂದ ಇಲ್ಲೇ ಕೆಲಸ ಮಾಡ್ಕೊಂಡದಾನ. ಹಿಂಗೆ ಏಕಾಏಕಿ ಅನುಮಾನ ಪಟ್ಟು ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ನಾವು ತಪ್ಪು ಆರೋಪ ಹೊರಿಸೋದು ಬಹಳ ದೊಡ್ಡ ತಪ್ಪಾಕೈತಮ್ಮ. ಅದಕ್ಕೆ ಯಾಕಂದ್ರೆ ಆ ವ್ಯಕ್ತಿ ಪ್ರಾಮಾಣಿಕವಾಗಿದ್ದ ಅಂದ್ರೆ ನಾವು ತಪ್ಪು ಮಾಡ್ದಂಗೆ ಆಕೈತಿ. ಅದಕ್ಕೆ ವಿಚಾರ ಮಾಡು ಒಂದು ಸ್ವಲ್ಪ. ಬೇಡ ಅಂತ ಅನಿಸ್ತೈತಿ. ಇದ್ರ ಮೇಲೆ ನಿಂಗೆ ಬಿಟ್ಟಿದ್ದಮ್ಮ. ಇಲ್ರಿ ಮಾವರ, ನಾ ನೇರವಾಗಿ ಏನೂ ಅನ್ನಂಗಿಲ್ಲ. ನೀವು ತಲೆ ಕೆಡಿಸ್ಕೊಬೇಡ್ರಿ. ನಾ ಏನಾದರೂ ಒಂದು ಸುತ್ತಿ ಬಳಸಿ ಕೇಳ್ತೀನಿ. ಅದಕ್ಕೆ ನೀವು ಪರ್ಮಿಷನ್ ಕೊಡ್ರಿ ಸಾಕು. ಸರಿ ಆಯ್ತಮ್ಮ. ಹಲೋ, ಎಕ್ಸ್ಕ್ಯೂಸ್ ಮೀ, ಮಿಸ್ಟರ್ ಚಂದ್ರಕಾಂತ್ ಅವ್ರನ್ನ ನಮ್ಮ ಚೇಂಬರಿಗೆ ಬರಕ್ಕೆ ಹೇಳಿ. ಓಕೆ, ಗುಡ್ ಮಾರ್ನಿಂಗ್ ಸರ್. ಬರಕ್ಕೆ ಹೇಳಿದ್ರಂತೆ. ಸರ್, ನಾನು ಬರಕ್ಕೆ ಹೇಳಿದ್ದೆ. ಎಸ್ ಮೇಡಮ್. ಏನಾದರೂ ಹೆಲ್ಪ್ ಬೇಕಾಗಿತ್ತಾ? ಯಾವುದಾದ್ರೂ ಫೈಲ್ ಬೇಕಾಗಿತ್ತಾ ಮೇಡಮ್? ಅದೆಲ್ಲ ಏನು ಬೇಡ. ಸರ್, ಸೋಮಶೇಖರ್ ಸರ್ ಕೆಲಸದಿಂದ ವಜಾ ಆಗಿರೋದು ನಿಮಗೆ ಗೊತ್ತಲ್ಲ? ಹಾಂ, ಗೊತ್ತು ಮೇಡಮ್. ಅವ್ರನ್ನ ಕೆಲಸದಿಂದ ತೆಗೆದ್ಮೇಲೆ ಅವರು ನಿಮ್ಮ ಹೆಸರಲ್ಲಿ ನೀವು ಮಾಡಿರೋಂಥ ಕೆಲವು ಕೆಲಸಗಳನ್ನ ಹೇಳಿದ್ದಾರೆ. ಅದು ಕೆಲವೊಂದು ನಂಬೋ ಥರ ಐತಿ, ಕೆಲವೊಂದು ನಂಬೋ ಥರ ಇಲ್ಲ. ಆದರೆ ಅವ್ರು ಏನಂದಾರ ಅಂದರೆ ಕೆಲವು ಸಾಕ್ಷಿಗಳನ್ನ ಕೊಡ್ತೀನಿ ಅಂದಾರ. ಅದನ್ನು ಹೋಗಿ ಚೆಕ್ ಮಾಡಬೇಕಾಗೈತಿ. ಇವತ್ತು ಅವರೇ ಬರೋರಿದ್ದಾರೆ ಆಫೀಸಿಗೆ. ಈಗ ಇನ್ನೊಂದು ಹಾಫ್ ಆನ್ ಅವರ್ 1 ಗಂಟೆ ಬರ್ಬೋದು. ಇವಾಗ ಬರ್ತೀನಿ ಅಂತ ಹೇಳ್ಯಾರ. ಅವ್ರು ಬಂದಮೇಲೆ ಅವರು ಸಾಕ್ಷಿಗಳನ್ನ ಕೊಟ್ಟು ನಾವು ಚೆಕ್ ಮಾಡಿ ಅದರಿಂದ ಏನಾದರೂ ಪ್ರೂವ್ ಆದರೆ ತುಂಬ ಕೆಟ್ಟ ಪರಿಣಾಮ ಆಗುತ್ತೆ. ನಮಗೆ ನಂಬಿಕೆ ಇಲ್ಲ. ನೀವು ಯಾಕಂದರೆ ತುಂಬ ವರ್ಷದಿಂದ ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಅದು ಅಲ್ಲದೆ ನಮ್ಮ ಮಾವರು ನಿಮ್ಮ ಮೇಲೆ ಭಾಳ ನಂಬಿಕೆ ಇಟ್ಟಾರ. ಅಷ್ಟು ಚಲೋ ನಂಬಿಕೆನೂ ಉಳಿಸ್ಕೊಂಬಂದಿರಿ ನೀವು. ಯಾಕಂದರೆ ನಮ್ಮ ಮಾವರಿಂದಾಗ ಆಫೀಸೆಲ್ಲ ಮೇಂಟೈನ್ ಮಾಡಿರಿ. ಅದೆಲ್ಲ ನಮಗೆ ಗೊತ್ತು. ನಿಮ್ಮ ಪ್ರಾಮಾಣಿಕತೆಯಿಂದ ಇದ್ದೀರಿ ಅಂತ ಅಂದ್ಕೊಂಡಿವಿ. ಆದರೆ ಅವ್ರು ಏನೋ ಒಂದು ಹೇಳಿ ಅದು ಒಂದು ಪ್ರೂವ್ ಆಗೋದು ಬೇಡ. ಅಕಸ್ಮಾತ್ ಏನಾದರೂ ಇದ್ದರೆ ನೀವೇ ಹೇಳಿ ಅಂತ. ಎಲ್ಲ ಬಟ್ಟಿ ಮಗನೇ, ನನ್ನ ಹೆಸರು ಹೇಳೋಣ ಮೇಡಮ್. ಅದು ಇಲ್ಲ ಮೇಡಮ್, ನಾನು ಇದು ನೋಡ್ರಿ ಮೇಡಮ್, ಈ ಕಬ್ಬಣದ ಮೆಟೀರಿಯಲ್ ಒಳಗೆ ಡಿಮಾಲ್ ತರಿಸಿ ನಾ ರೊಕ್ಕ ಉಳಿಸ್ಕೊಂಡಿಲ್ಲ ಮೇಡಮ್. ಓ, ಕಬ್ಬಣದ ಮೆಟೀರಿಯಲ್ಲ? ಅದನ್ನ ಹೇಳಿದ್ರು ಅವರು. ಹೌದಾ ಮೇಡಮ್? ಸರಿ ಮೇಡಮ್. ಇಲ್ಲ ಮೇಡಮ್, ನಾನು ಅದು ಏನು ಮಾಡಿಲ್ಲ ಮೇಡಮ್. ಅವರೇ ಆ ಥರ ಮಾಡ್ತಾರಲ್ಲ, ನಾನು ಹಂಗೆ ಮಾಡಿ ನಾನು ತಿಳ್ಕೊಂಡಾಗ ನಾನು ₹1 ಆ ಕಡೆ ಆಗಿಲ್ಲ ಮೇಡಮ್. ಬೇಕಾದ್ರೆ ನೀವೆಲ್ಲ ಲೆಕ್ಕಪತ್ರಗಳನ್ನ ಚೆಕ್ ಮಾಡಿರಿ. ₹1 ನಾ ತೊಗೊಂಡಿಲ್ಲ. ಮತ್ತೆ ಮೊನ್ನೆ ನೀವೇನೋ ಹೋಗ್ಲಿ ಬಿಡಿ. ಈಗ ಸೋಮಶೇಖರ್ ಅವರೇ ಬರ್ತಾರೆ, ಅವ್ರ ಎದುರಿಗೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಆದರೆ ಒಂದು, ಅವ್ರೇನಾದರೂ ಹೇಳಿ ಅದು ನಿಜ ಆಗಿದ್ದರೆ ನಿಜವಾಗ್ಲೂ ಅವ್ರಿಗೆ ಆದ್ಗತಿನೇ ನಿಮಗೂ ಆಗೋದು. ಯಾಕಂದರೆ ಇಲ್ಲಿ ನೀವು ಕರೆಕ್ಟಾಗಿ ಕೆಲಸ ಮಾಡ್ತೀರಿ, ನಾವು ಅದಕ್ಕೆ ಸ್ಯಾಲ್ರಿ ಕೊಡ್ತೀವಿ. ನಮಗೆ ಡೌಟ್ ಬಂದಾಗ ಕೇಳೋದು ನಮ್ಮ ಪದ್ಧತಿ. ಇದ್ದಿದ್ದನ್ನು ಇಲ್ಲದನ್ನು ಏನಾದರೂ ಹೇಳಿದರೆ ನೀವು ಏನಾದರೂ ಅನ್ಕೋಬೋದು. ಆದರೆ ಈಗ ನಾವು ಕೇಳ್ತಾ ಇರೋಂಥ ಪ್ರಶ್ನೆಗೆ ಉತ್ತರ ಕೊಡೋದು, ನೀವು ತಪ್ಪಿತಸ್ಥರು ಹೌದಾ ಅಲ್ವಾ ಅನ್ನೋದನ್ನು ರುಜು ಮಾಡೋದು ನಿಮ್ಮ ಕೈಯಾಗೈತಿ. ಆದರೆ ಇಷ್ಟೆಲ್ಲ ಕೇಳಿದ ಮೇಲೂ ಏನು ಹೇಳಂಗಿದ್ದು, ಆಮೇಲೆ ಅವ್ರು ಬಂದಾಗ ಏನಾದರೂ ಕರೆ ಆದರೆ ಅವ್ರಿಗಾಗತ್ತಿನೇ ನಿಮಗೂ ಆಗೋದು. ಅದಕ್ಕೆ ಏನಾದರೂ ಇದ್ದರೆ ಹೇಳ್ಬಿಡ್ರಿ. ತಪ್ಪೊಪ್ಪಿಗೆ ಮಾಡ್ಕೊಳ್ಳೋದ್ರಿಂದ ಯಾರಿಗೂ ಏನೂ ನಷ್ಟ ಇಲ್ಲ. ಭಾಳ ಅಂದರೆ ಇನ್ನೊಂದ್ಸಲ ಈ ರೀತಿ ಮಾಡಬೇಡ್ರಿ ಅಂತ ಹೇಳ್ಬೋದು ಅಷ್ಟೇ. ಅವ್ರಿಗೂ ನಾನು ಇದೇ ಚಾನ್ಸ್ ಕೊಟ್ಟಿದ್ದೆ. ಏನಾದರೂ ಇದ್ದರೆ ಹಿಂಗೆ ಇದು ಮಾಡ್ಕೊಳ್ಳಿ ಸರ್, ನೀವು ಈ ರೀತಿ ತಪ್ಪು ಮಾಡಬೇಡಿ ಅಂತ ಒಂದ್ಸಲ ವಾರ್ನ್ ಕೊಟ್ಟಿದ್ದೆ. ಮತ್ತು ಅದನ್ನೇ ಮಾಡಿದ್ದಕ್ಕೆ ಅವ್ರು ಈ ಸಲ ಏಕಾಏಕಿ ಕೆಲಸದಿಂದ ತೆಗೆದಿದ್ದೆ. ಮೇಡಮ್ ತಪ್ಪಾತ್ ಮೇಡಮ್. ಏನೋ ಮನ್ಯಾಗ ಸ್ವಲ್ಪ ಬಡತನ, ಜೊತೆಗೆ ಮೆಡಿಸನ್ನು, ಅಪ್ಪ ಅವ್ರ ಟ್ರೀಟ್ಮೆಂಟ್ ಖರ್ಚು, ಮಕ್ಕಳ ಸ್ಕೂಲ್ ಫೀಸು ಅಂತೇಳಿ ಸ್ವಲ್ಪ ತೆಲಿಮೆ ಭಾಳ ಇದ್ದಿದ್ದಕ್ಕೆ ಕೆಲವು ತಪ್ಪುಗಳಾಗೈತೆ ಮೇಡಮ್. ಕಬ್ಬಣದ ತರೋ ಮೆಟೀರಿಯಲಲ್ಲಿ ಎಲ್ಲ ಸ್ವಲ್ಪ ಕೆಲವೊಂದು ಡಿಮಾಲ್ ತರಿಸೀನಿ, ಕೆಲವೊಂದು ಚಲೋ ಮಾಲ್ ತರಿಸೈತಿ. ಸರ್ ಕಂಪ್ನಿ ಬ್ರ್ಯಾಂಡ್ ಮೇಲೇ ಯಾರೂ ಚೆಕ್ ಜಾಸ್ತಿ ಮಾಡಲ್ಲ, ಬೇಗ ಹೋಗ್ಬಿಡ್ತಾವೆ. ಹಾಗಾಗಿ ನಂಗೆ ಸ್ವಲ್ಪ ಅಮೌಂಟ್ ಉಳಿತಿತ್ತು. ಆಮೇಲೆ ನನಗೆ ಬೇಕಾಗಿರುವಂಥ ಕಂಪ್ನಿಯಿಂದನೇ ತರಿಸ್ಕೊತಿದ್ದೆ. ಅವರು ಕಂಪ್ನಿಗೆ ನಾನು ಸೇಲ್ ಕೊಡೋದ್ರಿಂದ ನನ್ನ ಕಮಿಷನ್ ಇರ್ತಿತ್ತು. ಆಮೇಲೆ ಬೇರೆ ಕಂಪ್ನಿಯವರಿಗೆ ನನಗೆ ಗೊತ್ತಿರೋ ಕಂಪ್ನಿಯಿಂದ ಹೈಯರ್ ಮಾಡ್ತಿದ್ದೆ, ಅಲ್ಲಿಂದನೂ ನನ್ನ ಕಮಿಷನ್ ಉಳಿತಿತ್ತು. ಇದು ನೀವು ಮಾಡಿದ ತಪ್ಪಂತ ನಿಮ್ಗೆ ಅನಿಸ್ತಿಲ್ಲ? ಇದರಿಂದ ನಮ್ಮ ಅವರ್ ಕಂಪ್ನಿದು ರೆಪ್ಯುಟೇಷನ್ ಹಾಳಾಕೈತಿ ಅಂತ ಅನಿಸ್ಲಿಲ್ಲ? ಸಾರಿ ಮೇಡಮ್, ಇನ್ನೊಂದ್ಸಲ ಯಾವತ್ತೂ ಈ ಥರ ಮಾಡಲ್ಲ. ಸಾರಿ ಮೇಡಮ್. ಒಂದ್ಸಲ ನಂಬಿಕೆ ಕಳ್ಕೊಂಡ್ಮೇಲೆ ಮುಗೀತು. ಇನ್ನೊಂದ್ಸಲ ಈ ಥರ ಮಾಡಲ್ಲ ಅಂದರೆ ಏನರ್ಥ? ಮೇ ಕಮಿನ್ ಸರ್? ಕಮಿನ್. ಏನು ಸಾಕ್ಷಿ ತೊಗೊಂಬಂದಿ ನೀನು? ನಾನು ನೀನು ಮಾಡ್ದಷ್ಟು ಏನು ಮಾಡಿಲ್ಲ. ನಾನೊಂದು 2-3 ಏನಾರ ಮೋಸ ಮಾಡಿರ್ಬೋದು. ನೀನು ಜಾಸ್ತಿ ಮೋಸ ಮಾಡ್ದವನು. ಇಲ್ಲೋಡಿ, ಎಕ್ಸ್ಕ್ಯೂಸ್ ಮೀ ಮಾವರ ಒಂದು ನಿಮಿಷ. ಏನ ನಾನು ಭಾಳ ಮೋಸ ಮಾಡೀನಿ? ನೀ ಮಾಡಿದ ಮುಂದೆ ಏನೂ ಅಲ್ಲ. ನೀನು ಎಂತೆಂಥ ಫ್ರಾಡ್ ಕೆಲಸ ಮಾಡಿ ನಾನು ಮಾಡಿದ್ರೊಳಗೆ ನನಗೊಂದು 1,000-2,000 ಕಮಿಷನ್ ಸಿಕ್ಕರೆ, ನೀನು ಮಾಡಿದ್ರೊಳಗೆ 50,000, 30,000, 60,000 ಗಟ್ಟಲೆ ಸಿಗ್ತೈತಿ. ಇಂಥವು ಎಷ್ಟು ಮಾಡಿಲ್ಲ ನೀನು, ನಮ್ಗೇನು ಗೊತ್ತಿಲ್ಲ ಅಂತ ಮಾಡೀನ? ಶಟಪ್. ಇಬ್ರು ನಂಬಿ ಒಂದು ಜವಾಬ್ದಾರಿ ಇದ್ ಕೆಲಸ ಕೊಟ್ರೆ ಈ ರೀತಿ ಮಾಡೋದು? ನಂಬಿಕೆಯನ್ನ ಪದದ ಮ್ಯಾಗ ಅರ್ಥನೇ ಕಳ್ಕೊಂಡ್ರಿ ನೀವು. ಇಲ್ಲೋಡಿ, ಇನ್ಮೇಲೆ ನಿಮ್ಮಿಬ್ರಿಗೂ ಈ ಆಫೀಸ್ನಾಗ ಕೆಲಸ ಇಲ್ಲ. ಸರ್, ನಾನು ಬಂದಿದ್ದೆ ಸರ್. ನಾ ಇನ್ನೊಂದ್ಸಲ ಈ ಥರ ತಪ್ಪು ಮಾಡಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್ ಒಂದು ಅವಕಾಶ ಕೊಡ್ರಿ ಸರ್. ಇಲ್ಲ, ಒಂದ್ಸಲ ನಂಬಿಕೆ ಕಳ್ಕೊಂಡ್ಮೇಲೆ, ಅದು ಈ ಕಂಪ್ನಿ ಒಳಗೆ ಎಷ್ಟು ನಾನು ನಿಮ್ಗೆ ದೀಪಾವಳಿ ಬೋನಸ್ ಪ್ರತಿಯೊಂದು ನನ್ನ ಮನೆಯವ್ರ ಥರನೇ ನೋಡ್ಕೊಂಡಿನಿ. ಮಿಸ್ಟರ್ ಸೋಮಶೇಖರ್ ಅವರೇ, ನಿಮ್ಮ ಮಿಸ್ಸಸ್ಗೆ ಹುಷಾರಿಲ್ದಂಗಾಗಿ ಆಪರೇಷನ್ ಮಾಡಿಸ್ಬೇಕಾದ ಟೈಮಲ್ಲಿ ನಾನು ಎಕ್ಸ್ಟ್ರಾ ದುಡ್ಡು ಕೊಟ್ಟೆ. ಅದ್ರದ್ದು ಏನಾದರೂ ವಾಪಸ್ ಕೊಟ್ರ? ನಾನೇನಾದ್ರು ಕೇಳಿದ್ನ? ಇಲ್ಲ.
ಹೆಲ್ಪ್ ಮಾಡೋದು ಒಳ್ಳೇದು ಇರ್ಲಿ, ಪಾಪ ಅವರು ಒಂದು ಸಂಸಾರ ಚೆನ್ನಾಗಿರ್ಲಿ ಅಂತ ಅವತ್ತು ನಾನು ಎಷ್ಟು ಕೊಟ್ಟಿದ್ದು ನೆನ್ಪೈತಲ್ಲ ನಿಮಗೆ? 1.5 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದವತ್ತು, ಸಣ್ಣ ಆಪರೇಷನ್ ಅಂದ್ರು ಅಷ್ಟು ರೊಕ್ಕ ಕೊಟ್ಟಿದ್ದೀನಿ. ಆದ್ರೂ ನೀವು ಇವತ್ತಿನವರೆಗೂ ಅದು ಎಷ್ಟು ಖರ್ಚಾಯ್ತು ಏನು ವಾಪಸ್ ಏನು ಕೊಡ್ಲಿಲ್ಲ ಬಿಡಿ. ಸ್ಯಾಲ್ರಿ ತಗೊಳ್ಳೋದು ಏನು ಬಿಟ್ಟಿಲ್ಲ, ನಾನು ಕೇಳಕ್ಕೂ ಹೋಗ್ಲಿಲ್ಲ. ಇರ್ಲಿ ಏನಾಗುತ್ತೆ ಬಿಡು ಅಂತ ಸುಮ್ಮನಾದೆ. ಆದ್ರೆ ನೀವು ಈ ತರ ತಪ್ಪು ಕೆಲಸ ಮಾಡೋದು, ಅದಾದ್ಮೇಲೆ ನೀವು ನಿಲ್ಲಿಸ್ಬೋದಿತ್ತಲ್ಲ, ಅದಾದ್ಮೇಲೂ ನೀವು ನಿಲ್ಸಿಲ್ಲ. ಅಂದ್ಮೇಲೆ ನಿಮ್ಮಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಐತಿ. ಅವ್ರಿಗೂ ಹೆಲ್ಪ್ ಮಾಡೀನಿ, ಅದನ್ನೇ ಎಲ್ಲ ಹೇಳಕ್ ಸರಿ ಅನ್ಸಲ್ಲ ನಂಗೆ. ಯಾಕ್ರಿ ಹೆಲ್ಪ್ ಮಾಡಿಲ್ವೇನ್ರಿ ನಿಮ್ಗೆ ಚಂದ್ರ ಅವರೇ? ಛೇ, ಇಬ್ರು ಇನ್ಮೇಲೆ ಇಲ್ಲಿ ಕೆಲ್ಸಕ್ಕೆ ಬರಕ್ ಹೋಗ್ಬೇಡಿ. ನಿಮ್ ಸ್ಯಾಲ್ರಿ ಸೆಟಲ್ಮೆಂಟ್ ಇವ್ರದ್ದು ಆಗಿದೆ, ಸೋಮಶೇಖರ್ ಅವ್ರದ್ದು ಆಗೈತಿ. ನೀವು ಸ್ಲಿಪ್ ಇಸ್ಕೊಂಡು ಹೋಗಿ, ನಿಮ್ದು ಆಗುತ್ತೆ ಚಂದ್ರ ಅವರೇ. ನೀವು ಇವತ್ತಿಂದಾನೆ ಈಗ್ಲಿಂದಾನೆ ಮನೆಗೆ ಹೋಗ್ರಿ, ನಿಮ್ ಸ್ಯಾಲ್ರಿ ನಿಮ್ಮ ಅಕೌಂಟಿಗೆ ಬಂದು ಸೇರ್ತತಿ. ಸರ್ ಪ್ಲೀಸ್ ಸರ್. ಯು ಕ್ಯಾನ್ ಗೋ ನೋ, ನೀವಿನ್ ಹೋಗ್ಬೋದು. ಪಾರ್ವತಿ, ನಿಜವಾಗ್ಲೂ ನಾನು ಎಲ್ರೂ ಬೇಗ ನಂಬಿಡ್ತೇನೆ, ಒಳ್ಳೆಯವರೇ ಬಿಡು ಅನ್ಕೊಂಡು ನಾನು ಭಾಳ ದೌಡ್ ನಂಬಿಟ್ಟೆ. ಆದ್ರೆ ನೀನ್ ಅದನ್ನ ಸೂಕ್ಷ್ಮವಾಗಿ ನೋಡಿಯಲ್ಲ. ಅಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ನಾನೇ ಆ ಫ್ಯಾಕ್ಟ್ರಿ ಒಳಗೆ ನಿಂತ್ಕೊಂಡು ನೋಡಿದ್ರು ನಂಗೂ ಗೊತ್ತಾಗ್ತಿತ್ತ ಏನ. ನನ್ಗೆ ಒಬ್ನೇ ಅಲ್ಲಮ್ಮ ಮೇಂಟೈನ್ ಮಾಡೋದು, ಎಲ್ಲ ಫ್ಯಾಕ್ಟ್ರಿ ಒಳಗೂ ಒಬ್ನೇ ಹೆಂಗ್ ಓಡಾಡ್ಲಿ, ಯಾವ್ದಂತ ಚೆಕ್ ಮಾಡ್ಲಿ ಹೇಳು. ಹಂಗಾಗಿ ನೀನು ಅವ್ರ ಮ್ಯಾನೇಜರ್ಗಳನ್ನ ಭಾಳ ನಂಬಿಟ್ಟೆ ನಾನು. ಮಾವರ ನಿಮಗೆ ಎಲ್ಲ ಶಕ್ತಿನೂ ಐತ್ರಿ. ನೀವು ನಾನು ಎಲ್ಲಿ ಯಾವ ಲೆಕ್ಕ, ನೀವು ಎಷ್ಟು ಎಫರ್ಟಾಗಿ ಕೆಲಸ ಮಾಡ್ತೀರಿ ಅಂದರೆ ನಿಮ್ಗೆ ಇದೆಲ್ಲ ಚಿಟ್ಕಿ ಹೊಡೆಯೋದ್ರ ಕಂಡು ಹಿಡಿತಿದ್ರಿ. ಬಟ್ ನಿಮಗಿರೋ ಬ್ಯುಸಿ ಶೆಡ್ಯೂಲ್ನಾಗ ನೀವು ಅಲ್ಲಿ ಹೋಗಿ ನೋಡಿಲ್ಲ ಅನ್ನೋಕ್ಕಷ್ಟೇ ಗೊತ್ತಾಗಿಲ್ಲ. ಅದು ಬಿಟ್ಟರೆ ಇಷ್ಟೊತ್ತಾಗಲೇ ನೀವು 1-2 ದಿನ ಹೋಗಿ ಬಂದಿದ್ರು ಗೊತ್ತಾಗಿರ್ತಿತ್ತು. ಏನಮ್ಮ, ಸರಿ ಮಾವ, ಹೊತ್ತಾಗ್ತದೆ, ಮನೆಗೆ ಹೋಗೋಣ. ನಡಿಯಮ್ಮ ಹೋಗ್ಬಿಡೋಣ. ಅಪ್ಪ ಈಗ ಮತ್ತೆ ನೋಡಿ ಸೋಮಶೇಖರ್ ಅವರು ಕೆಲಸ ಬಿಟ್ರು. ನೀನು ನೋಡಿದ್ರೆ ನಂಗೆ ಇಲ್ಲೇ ಆಫೀಸ್ನಾಗ ಇರೋ ಅಂತ ಇಟ್ಕೊಂಡು ಮತ್ತೆ ಈಗ ಹಂಗಾರೆ ಈಗ ಪಾರ್ವತಿ ಒಬ್ಬಳೇ ಹಾಕಳಲ್ಲ ಅಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಾಗ. ಆಕೆ ಜೊತೆಗೆ ನಾನು ಹೆಲ್ಪ್ ಮಾಡ್ತೇನೆ ತಗೋ ಅಲ್ಲೇ. ಬೇಡ ಮಾವ. ಯಾಕ್ರಿ ಮಾವರ ಈಗ ಇವ್ರು ಅದಾರಲ್ರಿ, ಅಲ್ಲಿರೋ ಹುಡುಗಿಯರ್ ಕುಟೆಲ್ಲ ಕಿಸಿ ಅಂತ ಹಾಲ್ಕಿಸ್ಕೊಂಡು ಮಾತಾಡ್ತಾರ. ಅವ್ರು ಏನಪ್ಪಾ ಅಂದ್ರೆ ನನ್ನೇ ಬಂದು ಕೇಳ್ತಾರ ಮಾವರ, ನಿಮ್ಮ ಮನೆಯವ್ರು ಬಂದಿಲ್ಲನ್ರಿ, ಅರವಿಂದ್ ಸರ್ ಬಂದಿಲ್ಲ, ಅವ್ರು ಇಲ್ಲಾಂದ್ರೆ ನಂಗೆ ಕೆಲಸ ಮಾಡಕ್ ನೋಡೇ ಬರಲ್ಲ ಅಂತ. ಅದಕ್ಕೆ ಬೇಡ.